ಅರೆ ಏನಪ್ಪ ಇನ್ಸ್ಟಾಗ್ರಾಮ್ ಓಪನ್ ಆಯ್ತಿಲ್ಲ, ಏನಾಯ್ತು ಇದ್ರ ಕಥೆ? ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್. ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಇವತ್ತು ಯಾಕಪ್ಪ ಇಷ್ಟು ಅರ್ಜೆಂಟಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇನ್ಸ್ಟಾಗ್ರಾಮ್ ಬ್ಯಾನ್ ಆಗಿದೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಎಷ್ಟೊಂದು ಜನ. ಬಟ್ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗಿಲ್ಲ, ಇನ್ಸ್ಟಾಗ್ರಾಮು ಓಪನ್ನೇ ಆಗ್ತಿಲ್ಲ. ಸೊ ಒಂದು ಸತಿ ಲಾಗೌಟ್ ಮಾಡಿ ಲಾಗಿನ್ ಮಾಡೋರ್ದು ಇನ್ಸ್ಟಾಗ್ರಾಮ್ ಅಕೌಂಟೇ ಓಪನ್ ಆಗ್ತಿಲ್ಲ. ನೀವು ಲಾಗಿನ್ ಮಾಡೋಕ್ಕೆ ಹೋದರೆ ಅದೇನೋ ಎರರ್ ಅಂತ ಬರ್ತಾ ಇದೆ, ಟ್ರೈ ಅಗೇನ್ ಆಫ್ಟರ್ ಸಮ್ ಟೈಮ್ಸ್ ಅಂತ. ಸೊ ನಾವು ಎಷ್ಟೊಂದು ಜನಕ್ಕೆ ಭಯನೇ ಆಗ್ಬಿಟ್ಟಿರುತ್ತೆ, ಇನ್ಸ್ಟಾಗ್ರಾಮ್ನೇ ಯಾವನಾದರೂ ಹ್ಯಾಕ್ ಮಾಡಿಬಿಟ್ನಾ, ಏನಾಯಿತು, ಹ್ಯಾಕ್ ಆಗಿದೆಯಾ, ಪ್ರಾಬ್ಲಮ್ ಆಗಿದೆಯಾ ಅಂತ. ಬಟ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ಸ್ಟಾಗ್ರಾಮು ಹ್ಯಾಕ್ ಆಗಿಲ್ಲ, ಬ್ಯಾನು ಆಗಿಲ್ಲ. ಏನೋ ಸರ್ವರ್ ಡೌನ್ ಆಗಿರೋದ್ರಿಂದ, ಸರ್ವರ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಈ ರೀತಿ ಆಗ್ತಾಯಿದೆ. ಅಥವಾ ಫಸ್ಟೇ ಯಾರಾದರೂ ಲಾಗಿನ್ ಆಗಿರೋ, ಲಾಗೌಟ್ ಆಗಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅನ್ನೋರ್ದು ಇದೇ ಕಥೆನೇ. ಅವ್ರದ್ದೇನು ವೀಡಿಯೋಸ್ ಆಗಲಿ, ಒಂದು ಫೋಟೋಸ್ ಆಗಲಿ ಏನು ಪ್ರಾಪರಾಗಿ ಬರ್ತಾ ಇಲ್ಲ. ಯಾರಾದ್ರು ಮೆಸೇಜ್ ಮಾಡಿದರೆ ಮೆಸೇಜು ಸರಿಯಾಗಿ ರೀಚ್ ಆಗ್ತಿಲ್ಲ ಅವ್ರಿಗೆ. ಇದನ್ನು ನೋಡಿ ತುಂಬ ಜನ ಎದುರ್ಕೊಂಬಿಟ್ಟವ್ರೆ, ಯಾರಾದರೂ ನಮ್ಮ ಇನ್ಸ್ಟಾಗ್ರಾಮ್ನ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ, ಏನಾದ್ರು ಪ್ರಾಬ್ಲಮ್ ಆಗಿದೆ, ಡಿಲೀಟ್ ಆಗೋಗಿದೆಯಾ ಅಂತ. ಸೊ ಇನ್ಸ್ಟಾಗ್ರಾಮು ಡಿಲೀಟ್ ಆಗಿಲ್ಲ, ಸರ್ವರ್ ಏನೋ ಪ್ರಾಬ್ಲಮ್ ಆಗಿದೆ. ಸೊ ಇದು ಅವಾಗವಾಗ ಈ ರೀತಿ ಆಗ್ತಾ ಇರೋದ್ರಿಂದ ಈ ಸತಿ ಸರ್ವರ್ ಡೌನ್ ಆಗಿ ಎಸ್ಪೆಷಲಿ ನನಗೆ ಭಯ ಆಗೋಯ್ತು. ಇದೇನಪ್ಪ, ಏನಾಯ್ತು ಗುರು, ಹ್ಯಾಕ್ ಯಾವನಾದ್ರು ಮಾಡ್ಬಿಟ್ನಾ ಅಂತ. ಸೊ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗಿಲ್ಲ. ಸೊ ವೆಯ್ಟ್ ಮಾಡಿ ನೋಡೋಣ. ಸೊ ಸರ್ವರ್ ಪ್ರಾಬ್ಲಮ್ ಅಲ್ವಾ, ಸೊ ವೆಯ್ಟ್ ಮಾಡೋಣ. ಸೊ ಮೊದಲಿನ ಥರ ಮತ್ತೆ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ, ನೀವೆಲ್ಲರೂ ಅದನ್ನ ಯೂಸ್ ಮಾಡ್ಬೋದು. ಸೊ ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋನ ಯಾರಿಗಾದ್ರೂ ಗೊತ್ತಿಲ್ಲದೆ ಇನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡೋಕ್ಕೆ ಬರೋರಿಗೆ ಈ ವಿಷಯ ಮೊದಲು ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗಿಲ್ಲ, ವೆಯ್ಟ್ ಮಾಡೋಣ, ಬರುತ್ತೆ. ಏನಂತೀರಾ? ಓಕೆನಾ? ಬ್ಯಾನ್ ಯಾಕೆ ಬೇಕು ನಮಗೆ ಅಲ್ವಾ? ಸೊ ಹೋಗಿ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಜೈ.